ಊಟಿ ಬಗೆಯ ಸಂಗತಿಗಳು. ಮೊದಲನೇ ವಿಷಯಕ್ಕೆ ಬಂದರೆ, ಮದ್ರಾಸ್ ಪ್ರೆಸಿಡೆನ್ಸಿಯ ಬೇಸಿಗೆ ರಾಜಧಾನಿ. ಊಟಿಯು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಮದ್ರಾಸ್ ಪ್ರೆಸಿಡೆನ್ಸಿಯ ಬೇಸಿಗೆಯ ರಾಜಧಾನಿಯಾಗಿತ್ತು. ಮದ್ರಾಸ್ ಪ್ರೆಸಿಡೆನ್ಸಿಯು ಇಂದಿನ ತಮಿಳುನಾಡು, ಉತ್ತರ ಕೇರಳ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಒಂದು ಕಾಲದಲ್ಲಿ ಇದು ಸಿಲೋನ್ ದ್ವೀಪ ಎಂದು ಕರೆಯಲ್ಪಡುತ್ತಿದ್ದ ಪ್ರಸ್ತುತ ಶ್ರೀಲಂಕಾವನ್ನು ಸಹ ಒಳಗೊಂಡಿತ್ತು. ಅದು ಅದರ ವ್ಯಾಪ್ತಿಯಲ್ಲಿತ್ತು. 1793 ರಿಂದ 1798 ಸರಿ. ಅದು ನಗರವು ಹೆಮ್ಮೆ ಪಡಬೇಕಾದ ಸಂಗತಿ. ಊಟಿ ನೀಡಬೇಕಾಗಿದ್ದ ಇಂಗ್ಲಿಷ್ ತರಹದ ಹವಾಮಾನವನ್ನು ಆನಂದಿಸಲು ಬ್ರಿಟಿಷ್ ಅಧಿಕಾರಿಗಳು ಈ ಸ್ಥಳಕ್ಕೆ ಗೂಡು ಕಟ್ಟುವುದು ಸಾಮಾನ್ಯ ಸ್ಥಳವಾಗಿತ್ತು. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಸ್ನೂಕರ್ನ ಜನ್ಮಸ್ಥಳ. ಸ್ನೂಕರ್ ಆಟವನ್ನು ಒಂದು ಶತಮಾನದ ಹಿಂದೆ ಊಟ ಕಮಾಂಡ್ ಕ್ಲಬ್ನಲ್ಲಿ ಕಂಡುಹಿಡಿಯಲಾಯಿತು. ಬಿಲಿಯರ್ಡ್ಸ್ ಕೊಠಡಿಯಲ್ಲಿರುವ ಒಂದು ನೋಟಿಸ್ನಲ್ಲಿ ಕರ್ನಲ್ ಸರ್ ನೆವಿಲ್ಲೆ ಫ್ರಾನ್ಸಿಸ್ ಫೀಲ್ಡ್ಗೆರಾಲ್ಡ್ ಚಂಬರ್ಲೇನ್ ಎಂದು ವಿವರಿಸಲಾಗಿದೆ. ಇನ್ನು ಮೂರನೇ ವಿಷಯಕ್ಕೆ ಬಂದರೆ, ಊಟ ಕಮಾಂಡ್ ಕ್ಲಬ್ನ ಹಳೆಯ ಛಾಯಾಚಿತ್ರ. ಒಂದು ಮಳೆಗಾಲದ ಮಧ್ಯಾಹ್ನ ಕ್ಲಬ್ನಲ್ಲಿ ಎದುರಾಳಿಯು ಚೆಂಡನ್ನು ಹಾಕಲು ವಿಫಲವಾದಾಗ ಬ್ರಿಟಿಷ್ ಸೈನ್ಯವು ಸ್ನೂಕರ್ ಹುಲ್ವಿಚ್ನಲ್ಲಿರುವ ಆಫೀಸರ್ಸ್ ಅಕಾಡೆಮಿಯಲ್ಲಿ ಜೂನಿಯರ್ ಕೆಡೆಟ್ಗೆ ಬಳಸುವ ಪದ ಎಂದು ಕೂಗಿತು. ಶೀಘ್ರದಲ್ಲೇ ಅವರು ಮತ್ತು ಇತರ ಆಟಗಾರರು 1882ರಲ್ಲಿ ಆಟದ ಮೊದಲ ಅಧಿಕೃತ ನಿಯಮಗಳನ್ನು ಅಭಿವೃದ್ಧಿಪಡಿಸಿದರು. ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ, ಊಟಿ ಸರೋವರವು ಮಾನವ ನಿರ್ಮಿತ ರಚನೆಯಾಗಿದೆ. ಊಟಿ ಸರೋವರವನ್ನು 1823 ಮತ್ತು 1825 ನಡುವೆ ಕೊಯಮತ್ತೂರಿನ ಆಗಿನ ಕಲೆಕ್ಟರ್ ಶ್ರೀ ಜಾನ್ ಸುಲ್ಲಿವನ್ ಅವರು ನೀರಾವರಿ ಮತ್ತು ಮೀನುಗಾರಿಕೆಗೆ ಮೂಲವಾಗಿ ರಚಿಸಿದರು. ಇದು 65 ಎಕರೆ ಪ್ರದೇಶದಲ್ಲಿ ವಿಸ್ತರಿಸಿದೆ. 1973ರಲ್ಲಿ ತಮಿಳುನಾಡು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಇದನ್ನು ಪ್ರವಾಸಿ ಸೌಲಭ್ಯವನ್ನಾಗಿ ಪರಿವರ್ತಿಸಿತು. ಆದರೆ ದುರದೃಷ್ಟವಶಾತ್ ಇಂದು ಕಳಪೆ ನಿರ್ವಹಣೆ ಮತ್ತು ಪ್ರವಾಸಿಗರಿಂದ ಬರೀ ಕಸದ ರಾಶಿಯಿಂದಾಗಿ ಇದನ್ನು ಇಡೀ ತಮಿಳುನಾಡಿನ ಅತ್ಯಂತ ಕೊಳಕು ಜಾಲಮೂಲವೆಂದು
ಗುರುತಿಸಲಾಗಿದೆ. ಇನ್ನು 5ನೇ ವಿಷಯಕ್ಕೆ ಬಂದರೆ, ಏಷ್ಯಾದ ಅತ್ಯಂತ ಕಡಿದಾದ ರೈಲ್ವೆಗಳು 12.28 ರಲ್ಲಿ ಒಂದರ ಇಳಿಜಾರಿನಲ್ಲಿ ಶ್ರೀ ನಿಕ್ಲಾಸ್ ರಿಗನ್ಬ್ಯಾಕ್ ಇಂಜಿನಿಯರಿಂಗ್ ಮತ್ತು ಲೋಕೋಮೋಟಿವ್ ಬಿಲ್ಡರ್ ನೀಲಗಿರಿ ಪರ್ವತ ರೈಲ್ವೆಗಳ ಹಿಂದಿನ ಮೆದುಳು ಕಾನೂರು ಮತ್ತು ಮೆಟ್ಟುಪಾಳಯಂ ನಡುವಿನ ನೀಲಗಿರಿ ಪರ್ವತ ರೈಲ್ವೆ ಏಷ್ಯಾದಲ್ಲೇ ಅತ್ಯಂತ ಕಡಿದಾದದ್ದು ಮತ್ತು ಇದನ್ನು ಆಗಸ್ಟ್ 11, 1898 ರಂದು ಮದ್ರಾಸ್ ಗವರ್ನರ್ ಸರ್ ಆರ್ಥರ್ ಎಲಿಬ್ಯಾಂಕ್ ಹ್ಯಾವ್ಲಾಕ್ ಅಧಿಕೃತವಾಗಿ ಉದ್ಘಾಟಿಸಿದರು. ಯಾರ್ಕ್ ಮತ್ತು ಪಿನಿಯನ್ ವ್ಯವಸ್ಥೆಯಲ್ಲಿ ಚಲಿಸುವ ಇದು ವಿಶ್ವದ ಅತ್ಯುತ್ತಮ ರೈಲ್ವೆ ವ್ಯವಸ್ಥೆಯಾದ ಸ್ವಿಸ್ ರೈಲ್ವೆಯೊಂದಿಗೆ ಬಹಳ ನಿಕಟ ಸಂಪರ್ಕವನ್ನು ಹೊಂದಿದೆ. ಇದನ್ನು ಸ್ವಿಟ್ಜರ್ಲ್ಯಾಂಡ್ನ ಲುಸೆರ್ನ್ನಲ್ಲಿ ಪ್ರಸಿದ್ಧ ರಿಗ್ಗಿ ಪರ್ವತ ರೈಲ್ವೆಗಳನ್ನು ನಿರ್ಮಿಸಿದ ಸ್ವಿಸ್ ಇಂಜಿನಿಯರಿಂಗ್, ಪರ್ವತ ರೈಲ್ವೆಗಳನ್ನು ನಿರ್ಮಿಸಿದ ಸ್ವಿಸ್ ಇಂಜಿನಿಯರ್ ಶ್ರೀ ನಿಕ್ಲಾಸ್ ರಿಗನ್ಬ್ಯಾಕ್ ಪರಿಕಲ್ಪನೆ ಮಾಡಿದ್ದರು. ಭಾರತೀಯ ರೈಲ್ವೆಯ ಈ ದಾಖಲೆ ನೀಲಗಿರಿ ರೈಲ್ವೆಗಳ ಬೇರುಗಳನ್ನು ಪತ್ತೆಹಚ್ಚುವುದು ಎಂಬುದರ ಸ್ಪಷ್ಟ ವಿವರಣೆಯನ್ನು ನೀಡುತ್ತದೆ. ಇನ್ನು 6ನೇ ವಿಷಯಕ್ಕೆ ಬಂದರೆ, ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಕ್ಕೆ ನೆಲೆಯಾಗಿದೆ. ನೀಲಗಿರಿ ರೈಲ್ವೆಗಳು 2007 ದಿನಾಂಕದ ಊಟಿ, ಕೂನಾರ್, ಎಡ್ಮಂಡ್ಸನ್ ಶೈಲಿಯ ಟಿಕೆಟ್ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಇದನ್ನು ಜುಲೈ 2005 ರಲ್ಲಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆಯ ವಿಸ್ತರಣೆಯಾಗಿ ಘೋಷಿಸಲಾಯಿತು. ಇದು 45 ಕಿಲೋಮೀಟರ್ 26 ಮೈಲಿ ದೂರವನ್ನು 4 ಗಂಟೆಗಳು 50 ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಮತ್ತು 2008 ವಕ್ರಾಕೃತಿಗಳು, 16 ಸುರಂಗಗಳು ಮತ್ತು 250 ಸೇತುವೆಗಳನ್ನು ಹೊಂದಿದೆ. ರೈಲ್ವೆಯ ವಿಶ್ವ ಪಾರಂಪರ್ಯ ತಾಣ ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ಇದು ಇನ್ನೂ ಊಟಿ ಮೆಟ್ಟುಪಾಳಯಂ ಪ್ರಯಾಣಕ್ಕಾಗಿ ಎಡ್ಮಂಡ್ಸನ್ ಶೈಲಿಯ ಹಸ್ತಚಾಲಿತ ಟಿಕೆಟ್ಗಳನ್ನು ನೀಡುತ್ತದೆ. ಇದನ್ನು ಫೆಬ್ರವರಿ 2010 ರಲ್ಲಿ ಬಿಬಿಸಿಯ ಐತಿಹಾಸಿಕ ಸಾಕ್ಷ್ಯಚಿತ್ರದಲ್ಲಿ ಪ್ರದರ್ಶಿಸಲಾಯಿತು. ಇನ್ನು 7ನೇ ವಿಷಯಕ್ಕೆ ಬಂದರೆ, ಭಾರತದಲ್ಲಿ ಅತ್ಯಂತ ನಿಧಾನವಾದ ರೈಲು. ನೀಲಗಿರಿ ಪರ್ವತ ರೈಲ್ವೆ ಭಾರತದಲ್ಲಿ ಸರಾಸರಿ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಅತ್ಯಂತ ನಿಧಾನವಾದ ರೈಲು ಎಂಬ ದಾಖಲೆಯನ್ನು ಹೊಂದಿದೆ. ಅಂದರೆ ನೀವು
ರಸ ರೈಲಿನಿಂದ ಹೊರನಡೆಯಬಹುದು. ಪ್ರಸಿದ್ಧ ನೀಲಗಿರಿ ಚಹಾವನ್ನು ಸವಿಯಬಹುದು ಮತ್ತು ಹೆಚ್ಚು ಕಷ್ಟವಿಲ್ಲದೆ ರೈಲಿನಲ್ಲಿ ಹಿಂತಿರುಗಬಹುದು. ನೀವು ಈ ರೈಲಿನಲ್ಲಿ ನಿಮ್ಮ ಸೈಕಲ್ನಲ್ಲಿ ಸವಾರಿ ಮಾಡುವ ಮೂಲಕ ಓಟವನ್ನು ಸಹ ಪ್ರಯತ್ನಿಸಬಹುದು. ತುಂಬ ರೋಮಾಂಚಕಾರಿ ಅಲ್ಲವೇ? ಇನ್ನು 8ನೇ ವಿಷಯಕ್ಕೆ ಬಂದರೆ, ತಮಿಳುನಾಡಿನ ಅತಿ ಎತ್ತರದ ಪರ್ವತ ಶಿಖರ ಊಟಿಯಿಂದ 9 ಕಿಲೋಮೀಟರ್ ದೂರದಲ್ಲಿ ಊಟಿ-ಕೊಟಗಿರಿ ರಸ್ತೆಯಲ್ಲಿರುವ ದೊಡ್ಡ ಬೆಟ್ಟ ಶಿಖರವು ತಮಿಳುನಾಡಿನ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಬಹುಶಃ ದಕ್ಷಿಣ ಭಾರತದ 4ನೇ ಅತಿ ಎತ್ತರದ ಶಿಖರವಾಗಿದೆ. ಇದು 2637 ಮೀಟರ್, 8650 ಅಡಿ ಎತ್ತರದಲ್ಲಿದೆ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಕೇರಳದ ಅಣಮುಡಿ 2695 ಮೀಟರ್, 8842 ಅಡಿ. ಊಟಿ ತಲುಪಿದರೆ ತಮಿಳುನಾಡಿನ ಉಳಿದ ಭಾಗವನ್ನು ನೋಡಬಹುದು ಎಂದು ಹೇಳುವುದರಿಂದ ಆಶ್ಚರ್ಯವಿಲ್ಲ. ಇನ್ನು 9ನೇ ವಿಷಯಕ್ಕೆ ಬಂದರೆ, ಮೈಕಲ್ ಕಾಲಿನ್ ಕ್ರೌಡಿಯ ಜನ್ಮಸ್ಥಳ ಬ್ರಿಟಿಷ್ ಆಳ್ವಿಕೆ ಮತ್ತು ಈ ಸ್ಥಳ ಮತ್ತು ಕ್ರಿಕೆಟ್ನ ಮೇಲಿನ ಬ್ರಿಟಿಷರು ಪ್ರೀತಿಯಿಂದಾಗಿ ದಂತಕಥೆಯ ಇಂಗ್ಲಿಷ್ ಬ್ಯಾಟ್ಸ್ಮನ್ ಮೈಕಲ್ ಕಾಲಿನ್ ಕ್ರೌಡಿಯವರು 1932 ಡಿಸೆಂಬರ್ 24ರಂದು ಊಟಿಯಲ್ಲಿ ಜನಿಸಿದರು. ನಡೆಯಲು ಸಾಧ್ಯವಾದ ತಕ್ಷಣ ಬ್ಯಾಟಿಂಗ್ ಕಲಿತ. ಕ್ರಿಕೆಟ್ನ ಪ್ರತಿಭಾನ್ವಿತ ಎಂದು ಅವರನ್ನು ಕರೆಯಲಾಗುತ್ತದೆ. ಅವರು 1954ರಿಂದ 1975ರವರೆಗೆ ಇಂಗ್ಲಿಷ್ ಪರ ಆಡಿದ್ದರು. ಇತಿಹಾಸದಲ್ಲಿ 100 ಟೆಸ್ಟ್ ಪಂದ್ಯಗಳನ್ನು ಆಡಿದ ಮೊದಲ ಕ್ರಿಕೆಟಿಗ ಇವರು. ಇನ್ನು 10ನೇ ವಿಷಯಕ್ಕೆ ಬಂದರೆ, ಭಾರತದ ಅತ್ಯಂತ ಹಳೆಯ ಮಿಲಿಟರಿ ಸಂಸ್ಥೆಯ ನೆಲೆಯಾಗಿದೆ. 1905ರಲ್ಲಿ ಸ್ಥಾಪನೆಯಾದ ವೆಲ್ಲಿಂಗಟನ್ನ ರಕ್ಷಣಾ ಸೇವಾ ಸಿಬ್ಬಂದಿ ಕಾಲೇಜು ಭಾರತದ ಅತ್ಯಂತ ಹಳೆಯ ಮಿಲಿಟರಿ ಪದವಿಗಳನ್ನು
ಪಂದ್ಯಗಳನ್ನು ಅತ್ಯಂತ ಹಳೆಯ ಮಿಲಿಟರಿ ಸಂಸ್ಥೆಗಳಲ್ಲಿ ಒಂದಾಗಿದೆ. ಪಂದ್ಯವಾಗಿದೆ. ವಿಭಜನೆಯ ಕಾರಣ ಇದನ್ನು ಪಾಕಿಸ್ತಾನದ ಕ್ವೆಟಾದಿಂದ ವೆಲ್ಲಿಂಗಟನ್ಗೆ ಸ್ಥಳಾಂತರಿಸಲಾಯಿತು. ಇದು 3 ಸೇವೆಗಳು, ಅರೆಸೈನಿಕ ಪಡೆಗಳು ಮತ್ತು ಸ್ನೇಹಪರ ವಿದೇಶಗಳ ಅಧಿಕಾರವನ್ನು ಸೇರಿದಂತೆ ಕೆಲವು ನಾಗರಿಕ ಸೇವಾ ಸಂಬಂಧಿಸಿದ ಹೆಚ್ಚು ಸೈನ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಚಲನಚಿತ್ರಗಳು ಈ ಸ್ಥಳದಲ್ಲಿ ಕೆಲವು ದೃಶ್ಯಗಳನ್ನು ಚಿತ್ರೀಕರಿಸಿರುವುದು ಆಶ್ಚರ್ಯವೇನಿಲ್ಲ. ಇನ್ನು 11ನೇ ವಿಷಯಕ್ಕೆ ಬಂದರೆ, ಭಾರತದ ಅತ್ಯಂತ ಚಿತ್ರೀಕರಿಸಲಾದ ಸ್ಥಳಗಳಲ್ಲಿ ಒಂದಾಗಿದೆ. ಈ ಗಿರಿಧಾಮದ ನೈಸರ್ಗಿಕ ಸೌಂದರ್ಯವು ಯಾವುದೇ ಛಾಯಾಗ್ರಾಹಕರಿಗೆ ಹಾಲಿವುಡ್ ಮತ್ತು ಪ್ರಾದೇಶಿಕ ಭಾಷೆಗಳ ದಶಕದಲ್ಲಿ ಬಿಡುಗಡೆಯಾದ ಕರ್ಜ್ ಪರ್ವತ ರೈಲುಗಳ ಮೇಲೆ ಶಾರುಖ್ ಖಾನ್ನಿಂದ ಚೈಯಾ ಕ್ಕೆ ಹೋಗುವ ಮಾರ್ಗಗಳು ಮತ್ತು 1984ರಲ್ಲಿ ಬಿಟ್ಟಿದ್ದಾಯಿತು ಮತ್ತು 1884ರ ಹಾಲಿವುಡ್ ಚಿತ್ರ ಡೇವಿಡ್ ವಿಲನ್ ಅವರ ಎ ಪ್ಯಾಕೆಸೆಟ್ಟು ಇಂಡಿಯಾದಲ್ಲಿ ಕರೆಸಿಕೊಳ್ಳಾಯಿತ. ಆಮೇಲೆ ನನ್ನ ಎಲ್ಲ ಮಲ್ಲು ಸ್ನೇಹಿತರು ಮಲಯಾಳಂ ಮಲ್ಲು ಸ್ನೇಹಿತರು ಸಮ್ಮರ್ ಇನ್ ಬೆಡ್ ಲೆಹೆವ್ ಚಿತ್ರದಲ್ಲಿ ಅದೇ ನಿರ್ಮಾಣವನ್ನು ನೋಡುತ್ತಿದ್ದರು. ಇನ್ನು ಕೊನೆಯ ವಿಷಯಕ್ಕೆ ಬಂದರೆ 12ನೇ ವಿಷಯ ಊಟಿ ಒಂದು ಪ್ರೀಮಿಯಂ ಶಿಕ್ಷಣ ಕೇಂದ್ರವಾಗಿದೆ. ತಂಪಾದ ಹವಾಮಾನದ ಲಾಭವನ್ನು ಪಡೆದುಕೊಂಡು ಅನೇಕ ಪ್ರೀಮಿಯರ್ ಶಿಕ್ಷಣ
ಸಂಸ್ಥೆಗಳು ಇಲ್ಲಿ ನೆಲೆಗೊಂಡಿವೆ. ಇದು ಭಾರತದಲ್ಲಿ ಕೆಲವು ಅತ್ಯುತ್ತಮ ಕೈಕೆಲಸ ಗಣ್ಯ ಸಂಸ್ಥೆಗಳನ್ನು ಪರಿಗಣಿಸಿದರೆ ಊಟಿ ಮತ್ತು ಸುತ್ತಮುತ್ತ 60ಕ್ಕೂ ಹೆಚ್ಚು ಕೊಳಚೆ ನೀರು ಇದೆ. ಯಾಗಿದೆ. ಆ ಸುಂದರ ನಗರದ ಮೇಲೆ ತನ್ನ ಹಾನಿಯನ್ನುಂಟು ಮಾಡಿದೆ. ಪ್ರಸ್ತುತ ಇದು ಮಾಲಿನ್ಯ ಸಂಚಾರ, ದಟ್ಟಣೆ, ಒಳಚರಂಡಿ, ವಿಲೇವಾರಿ ಸಮಸ್ಯೆಗಳು, ಅರಣ್ಯ ನಾಶ ಮತ್ತು ಹೆಚ್ಚುತ್ತಿರುವ ತಾಪಮಾನದಿಂದ ಬಳಲುತ್ತಿದೆ. ಊಟಿ ಸರೋವರವು ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದು, ತಮಿಳುನಾಡಿನ ಅತ್ಯಂತ ಕಲುಷಿತ ಜಲಮೂಲ ಎಂಬ ಬಿರುದನ್ನು ಗಳಿಸಿದೆ. ನಿಮ್ಮ ಮನೆಯಲ್ಲಿ ಮಾಡುವಂತೆಯೇ ಈ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಸಂರಕ್ಷಿಸಿ ಎಂದು ನಾನು ನಿಮ್ಮೆಲ್ಲರನ್ನು ಮನವಿ ಮಾಡುತ್ತೇನೆ. ಈ ಸುಂದರ ಸ್ಥಳವು ಮುಂದಿನ ಪೀಳಿಗೆಗೂ ಹೀಗೆಯೇ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.